ಆ ಘೋಷಿತ ಎಮರ್ಜೆನ್ಸಿ ಇದೆ ಅಂತ ಇಷ್ಟು ಮೀಡಿಯಾ ಮುಂದೆ ನೀವು ಹೇಳ್ತಾ ಇದ್ದಲ್ಲ ಕಾಂಗ್ರೆಸ್ ಅವರು, ಅದರಲ್ಲೇ ಗೊತ್ತಾಗ್ತದೆ ಇದ್ರಾಗ ದೇಶದಲ್ಲಿ ಪ್ರಜಾಪ್ರಭುತ್ವದ ರಾಜ್ಯದಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಸಹಿತ ಎಲೆಕ್ಟ್ರಿಸಿಟಿ 200 ಯೂನಿಟ್ಟು ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಸಾಹೇಬ್ ನಿನಗೂ ಫ್ರೀ ಅಂತ ಹೇಳಿದ್ರಲ್ಲ, ಏನಾಯ್ತಂತ. ಮತ್ತು ಇವರು 48 ಬೆಲೆಗಳ ಒಟ್ಟಾರೆ ಇದರದ್ದು 48 ಐಟಮ್ಗಳ ಇವ್ರ ತನ್ನ ಕೈಯಲ್ಲಿರುವಂಥ ಬೆಲೆಗಳನ್ನು ಎಲೆಕ್ಟ್ರಿಸಿಟಿ ಒಳಗೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ PF ಫಂಡ್ 40 ರೂಪಾಯಿ ಹಾಕ್ತಾ ಇದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರ 240 ಕೋಟಿ ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಕೊಡ್ಲಿಕ್ಕಿಲ್ಲಾರಂಥ ಒಂದು ದುಸ್ಥಿತಿ. ಪೆಟ್ರೋಲ್ ರೇಟ್ 2 ಸರ್ತಿ 3 ಸರ್ತಿ ಜಾಸ್ತಿ ಮಾಡ್ಯಾರ. ಪೆಟ್ರೋಲ್ ರೇಟ್ ಇವತ್ತು ಜಾಸ್ತಿ ಮಾಡಿದ್ರೆ ಇವತ್ತು ನೀವು ಈಗ ಯಾವತ್ತು ಅನೌನ್ಸ್ ಆಗ್ತದೆ ಆವಾಗಿಂದ ಕೊಡಬೇಕು. ಗೃಹಲಕ್ಷ್ಮಿ 4 ತಿಂಗಳು 5 ತಿಂಗಳು ಕೊಡ್ತೇವೆ, ಮತ್ತು ನಾವು ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿ. ಮತ್ತು ಅದರಾಗೂ ಈಗಂತೂ ಏನು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಏನು ಪೈಪೋಟಿ ನಡೆದದ. ಹೇಳಿದ್ನಲ್ಲ, ಒಂದು ಹಾಸು ಒಂದು ಹಚ್ಚು, ಇಬ್ಬರು ಅವರ ಯಾರಾದರೂ ಏನೋ ಅದ ಇರೋದು. ಅದರ ಕನಿಷ್ಠ ಪಕ್ಷ ಒಂದು ರಾಜ್ಯದ ಜನ ನಿಮ್ಮ ಪರವಾಗಿ ತೀರ್ಪು ಕೊಟ್ಟಾರ 2.5 ವರ್ಷದ ಸುಮಾರು 2.5 ವರ್ಷದ ಹಿಂದೆ. ಅದನ್ನು ಮಾನ್ಯ ಮಾಡಿ ಕನಿಷ್ಠ ಪಕ್ಷ ಈ ಡೊಂಬರಾಟವನ್ನು ನಿಲ್ಲಿಸ್ರಿ ಅಂತ ಕಾಂಗ್ರೆಸ್ ಪಾರ್ಟಿ ಹೇಳಲಿಕ್ಕೆ ಬಯಸ್ತೀನಿ.